ಎಲ್ಲರಿಗೆ ನಮಸ್ಕಾರ ರೀಪ್ಪ. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ. ನಾನು ನಿಮ್ಮ ಪ್ರಮೋದ್. ಸೊ ಇವತ್ತಿಂದು ಹೊಸ ಬ್ಲಾಗ್ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ 2 ದಿವಸ ಲೇಟ್ ಆಗ್ಯದ. ಯಾಕಂತಂದ್ರೆ ಜಮ್ಮುನಾಗ ಫ್ಲಡ್ ಸಿಚುವೇಶನ್ ಇಷ್ಟು ಫ್ಲಡ್ ಆಗ್ಯದ ನಂಬಲ್ಲಿ ಅಂತಂದ್ರೆ ಒಂದು ವಿಜುವಲ್ ಹಾಕ್ತೀನಿ ನೋಡ್ರಿ. ಇವು ವೀಡಿಯೋಗಳು ಹೆಂಗೆ ಟನಲ್ಸ್, ಬ್ರಿಡ್ಜಸ್, ರೋಡ್ಸ್ ಎಲ್ಲ ಫುಲ್ ತುಂಬ್ಕೊಂಡು ಎಲ್ಲ ಹಿಂಗೆ ವಾಶ್ಔಟ್ ಆಗ್ಬಿಟ್ಟದ ಫುಲ್. ಪೂರಾ ಸ್ಟೆಪ್ಸ್ ಹೊಡ್ಕೊತ ಬಂದಿಲ್ಲ ಮ್ಯಾಗ. ಪೂರಾ ಹೆಂಗಂದ್ರೆ 3rd ಫ್ಲೋರಿಗೆ ಹೊಡ್ಕೊತ ಬಂದಿನಿ ಮ್ಯಾಗ. ಅದಕ್ಕೆ ಸ್ವಲ್ಪ ಸುಸ್ತಾಗ್ಬಿಟ್ಟದ. ಸೊ ಏನು ಹಿಂದೆ ನಾವು ಬಿಸಿಲೆಲ್ಲ ನೋಡತ್ತಿರಲ್ಲ, ಇವತ್ತೇ ಬಂದದ್ದು ಬಿಸಿಲಲ್ಲಿ. ಹಂಗಂತೇಳಿ ನಮ್ಮ ಬಟ್ಟೆಗಳು ಇಲ್ಲಿ ನೋಡ್ರಿ, ಇದು ಪೂರಾ ಸೀನ್. ಇಲ್ಲಿ ಬಿಸಿಲು ಬಂದಂತ ಹೇಳಿ ಇವಾಗ ಎಲ್ಲರೂ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ರಿ ನಮ್ಮಲ್ಲಿ. ಇಲ್ಲ ಅಂತಂದ್ರೆ 3-4 ಡೇಸ್ ನಾವು ರೂಮ್ನಾಗೆ ಇದ್ವಿ, ಕಂಟಿನ್ಯೂ ರೂಮ್ನಾಗೆ ಇರೋದು. ಬಿಸಿಲಿಲ್ಲಾರ್ದೆ, ಬಟ್ಟೆ ಒಣಗಾಕಿಲ್ಲ, ಕರೆಂಟ್ ಇಲ್ಲ 3 ದಿವಸ. ಇವಾಗ ಏನಪ್ಪ ಅಂತಂದ್ರೆ ಫೈನಲಿ ಎಲ್ಲ ಸಾಲ್ವ್ ಔಟ್ ಆಗ್ಯದ. ಬಟ್ ಸ್ಟಿಲ್ ಯಾರು ಜಮ್ಮುಗೆ ಬರತ್ತಿದ್ರಿ, ಯೋಚನೆ ಮಾಡತ್ತೀರಿ ಸ್ವಲ್ಪ ಬರ್ಬೇಕಂತಂದ್ರೆ ವೈಷ್ಣೋದೇವಿ ಕಟ್ರ ಏನದಲ್ಲ ಆ ಕಡೆ ಅಂದ್ರೆ ಫುಲ್ ಲ್ಯಾಂಡ್ ಸ್ಲೈಡ್ ಆಗ್ಯದ, ಬರ್ಲಕ್ಕೆ ಹೋಗ್ಬೇಡ್ರಿ. ಸೊ ಸದ್ಯಕ್ಕೆ ಇವಾಗ ಒಂದು 3 ಮಂತ್ಸ್ ಅಂತಲ್ಲ, ಲೈಕ್ ಕಮ್ಮಿಂಗ್ ಅಪ್ ನೆಕ್ಸ್ಟ್ ಅಕ್ಟೋಬರ್ ತನಕ ನೀವು ಯಾರೂ ಟ್ರಾವೆಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಬೇಡ್ರಿ, ಮೇನ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್. ಯಾಕಂದ್ರೆ ಲ್ಯಾಂಡ್ ಸ್ಲೈಡ್ಸ್, ಟನಲ್ಸ್ ಏನಾಗ್ಯಾವಲ್ಲ ಎಲ್ಲ ಬ್ರೇಕ್ಔಟ್ ಆಗಿಬಿಟ್ಟಾವ. ಅದಕ್ಕೆ ರಿಪೇರ್ ಆಗಬೇಕು, ಎಲ್ಲ ಆಗ್ಬೇಕಂದ್ರೆ ಭಾಳ ಟೈಮ್ ಹಿಡಿತದೆ. ಸೊ ನಿಮ್ಗೆ ಏನರೇ ಬರೋದಿತ್ತಪ್ಪ ಅಂತಂದ್ರೂ ಯೋಚನೆ ಮಾಡಿ ಬರ್ರಿ, ಓನ್ ರಿಸ್ಕ್ ಮ್ಯಾಗ. ಸೊ ಯಾರ ಮೇಲೂ ಡಿಪೆಂಡ್ ಇಯರಿಂಗ್ ಅಂತಾರಲ್ಲ, ಸಂಬೋಟ್ ಲೈಕ್ ಹಿಂಗೆ ಬರ್ಲಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಮೇನ್ಲಿ. ಇಲ್ಲಿ ಒಂದು ಸಲ ಕ್ರಿಕೆಟ್ ಮ್ಯಾಚ್ ನೋಡ್ರಿ ನೀವು ಕೇಳಕ್ಕೆ. ನಮ್ಮ ಇನ್ಸ್ಪೆಕ್ಟ್ರಿ ಎಲ್ಲರೂ ಇವತ್ತು ಕ್ರಿಕೆಟ್ ಆಡಕ್ಕೆ ಬಂದಾರ. ಯಾಕಂದ್ರೆ 4 ದಿವಸ ರೂಮ್ನಾಗ ಇದ್ದು ಕರೆಂಟ್ ಇಲ್ಲ ಅಲ್ರಿ, ಮತ್ತು ಏನು ಮಾಡೋಕ್ಕಾಗ್ತದ. ಸೊ ಅವತ್ತು ಈ ಸ್ವಲ್ಪ ಎಂಜಾಯ್ಮೆಂಟ್ ಬೇಕಲ್ಲ ಅಂತೇಳಿ ಕ್ರಿಕೆಟ್ ಆಡಕ್ಕೆ ಬಂದಾರ ಕೆಳಗೆ. ಸೊ ನೋಡ್ರಪ್ಪ, ನೀವು ಸ್ವಲ್ಪ ಯೋಚನೆ ಮಾಡಿರಿ ಬರ್ಬೇಕಂತಂದ್ರೆ. ಯಾಕಂತಂದ್ರೆ ದ ವೆದರ್ ಈಸ್ ನಾಟ್ ಗುಡ್. ಸೊ ಐ ಸಜೆಸ್ಟ್ ಯು ಟು ನಾಟ್ ಟು ಟ್ರಾವೆಲ್ ಫ್ರಮ್ ನೆಕ್ಸ್ಟ್ 2 months. ಸೊ ಇಫ್ ಯು ಆರ್ ಟ್ರಾವೆಲಿಂಗ್, ಜಸ್ಟ್ ಟ್ರಾವೆಲ್ ಆನ್ ಯುವರ್ ಓನ್ ರಿಸ್ಕ್. ಯಾಕಂದ್ರೆ ತೊಗೋತೀರಿ, ಫ್ಯಾಮ್ಲಿ ಅದಾವ, ಮನ್ಯಾಗ ಕೂಡ್ರಿ, ಮಕ್ಕಳ ಹೆಂಡತಿ ಕೂಡ ಕೂಡ್ರಿ, ಪಪ್ಪ ಮಮ್ಮಿನ ಕೂಡ ಕೂಡ್ರಿ. ಅಲ್ಲಿ ಓಡಾಡ್ಲಕ್ಕಂದ್ರೂ ಬರ್ಲಕ್ಕೆ ಹೋಗ್ಬೇಡ್ರಿ, ಓಪನಾಗಿ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಇದ್ದಿದ್ದ ಪರಿಸ್ಥಿತಿ ನಾವೇ ನೋಡ್ಲತ್ತೀವಲ್ಲ. ಅವೇನು ವಿಜುವಲ್ಸ್ ಅವಲ್ಲ ನಿಮ್ಗೆ ಹಾಕ್ತೀನಿ ಒಂದ್ಸಲ ವೀಡಿಯೋದಾಗ ನೋಡ್ರಿ ನೀವು, ಅವಾಗ ಗೊತ್ತಾಗ್ತದೆ ನಿಮ್ಗೆ ಏನದ ಅಂಥೇಳಿ. ಇಲ್ಲಾಂದ್ರೆ ನೀವು ಇವೇನು ಹೇಳತ್ತನ್ ಬಿಡು ಅಂತ ಅನ್ಕೊಳತಿರ್ಬೇಕು. ಬಟ್ ದ ಸಿಚುವೇಶನ್ ಈಸ್ ವೆರಿ ವರ್ಸ್ಟ್. ಸೀರಿಯಸ್ಲಿ ಹೇಳ್ತೀನಿ. ನಾನು ಅಂತೀನಿ ನೀವು ಬರ್ಲಾಗೆ ಹೋಗ್ಬೇಡ್ರಪ್ಪ, ಆರಾಮೇ ಮನೆಗೆ ಕೂತ್ಬಿಡ್ರಿ. ಏನರ ಆಯ್ತಂದ್ರೆ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಹಾಕ್ರಿ. ಯಾಕಂದ್ರೆ 2025 ಏನದಲ್ಲ, ಇದು ಭಾಳ ಹೊಲಸು ಇಯರ್ ಅಂತ ಅನ್ಬೋದು. ಹೊಲಸು ಇಯರ್ ಅದಂತೆ ಅನ್ಬೋದು. ಯಾಕಂತಂದ್ರೆ ಎಷ್ಟೋ ಲೈಕ್ ಇನ್ಸಿಡೆಂಟ್ಸ್ ಎಲ್ಲ ನಡ್ಲತ್ತಾವ.
ಸೊ ಸ್ವಲ್ಪ ಯೋಚನೆ ಮಾಡಿರಿ, 2025 ಭಾಳ ಖರಾಬ್ ನಡ್ಲತ್ತದ. ಹಂಗಾಗಿ ಸೊ ಇವಾಗ ಮುಂದೆ ಏನು ಮಾಡೋದಪ್ಪ ಅಂತ ನೋಡಂಬ್ರಿ. ಇವಾಗ ನಾರೇ ಸದ್ಯಕ್ಕೆ ಒಂದು ಸ್ವಲ್ಪ ವಾಕ್ ಮಾಡತ್ತೀನಿ ಮ್ಯಾಗಲ್ಲಿ. ಅವ್ಳು ಕೆಳಗೆ ಕ್ರಿಕೆಟ್ ಆಡ್ತಾರೆ, ಯಾಕಂದ್ರೆ ಸಣ್ಣ ಶಾರ್ಟ್ ಗ್ರೌಂಡಾಗ ಆಡೋಕಷ್ಟು ಮಜಾ ಬರಲ್ಲ ಅಂತೇಳಿ ನಾನು ಹೋಗಲ್ಲ ಇನ್ನು ಆಟ ಆಡೋಕೆ. ಸೊ ನೋಡಮ್ ನೆಕ್ಸ್ಟ್ ಏನು ಮಾಡ್ಬೇಕಂತ ನೋಡಮ್ ನೋಡ್ರಿ. ಈಗೇನಪ್ಪ ಅಂತಂದ್ರಲ್ಲ ರೋಲ್ ಕೌಡ್ರ ಮುಗಿಸ್ಕೊಂಡು ಬಂದೀನಿ ಈಗ ಸದ್ಯಕ್ಕೆ. ಸೊ ಈಗ ಬಂದು ಗ್ರೌಂಡ್ನಾಗ ಕುಂತೀನಿ. ಸೊ ಏನಾರ ಒಂದು ವರ್ಕೌಟ್ ಮಾಡ್ಬೇಕಲ್ಲ ಈಗ. ಅದ್ರಾಗ ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲ ಹೇಳ್ತಿರ್ತಾರೆ ವರ್ಕೌಟ್ ಮಾಡ್ತೀರಿ, ಇಲ್ಲಾಂದ್ರೆ ನೀವು ಆರಾಮ್ ತಪ್ತೀರಿ ಹಂಗೆ ಹಿಂಗೆ ಅಂತೇಳಿ ಅವ್ರು ಹೇಳೋದು ಕರೆಕ್ಟ್ ಅದ. ಅದಕ್ಕೆ ನಾವೇನು ಮಾಡ್ತೀವಿ ಗೊತ್ತೇನು, ಸ್ವಲ್ಪ ವರ್ಕೌಟ್ ಮಾಡೋಕೆ ಬರ್ತೀವಿ ಯಾವಾಗೂ ಹಮೇಶ. ಇವೊಂದು ಅಲ್ಲ, ನಮ್ಮ ಸೀನಿಯರ್ಸ್ನೂ ಬರ್ತಾರೆ ಇಲ್ಲಿ ವರ್ಕೌಟ್ ಮಾಡ್ಲಿಕ್ಕೆ. ಯಾಕಂತಂದ್ರೆ ವರ್ಕೌಟ್ ಮಾಡಲೇಬೇಕಪ್ಪ ಎನಿ ಕಂಡೀಷನ್. ಅದ್ರಾಗ ಈ ಬಾರ್ ಒಂದು ಏನದಲ್ಲ, ಇದು ಮುರಿಲಕ್ಕೆ ಬಂದದ. ಅಲ್ಲಿ ಎಕ್ಸಸೈಸ್ ಮಾಡ್ಬೇಕಂದ್ರೆ ಅದು ಕಟಕ್ ಕಟಕ್ ಅಂತ ಸೌಂಡ್ ಬರತ್ತದ. ನಾನು ವೇಟಿಗೆ ಅದು ಮುರಿಯಲ್ಲ ಅಂತ ನಾನು ಅನ್ಲತ್ತೀನಿ. ಇವಾಗ ಅಲ್ಲೇ ಪುಲ್ಅಪ್ಸ್ ಮಾಡ್ಬೇಕು ಈಗ. ಈಗೇನಪ್ಪ ಅಂತಂದರೆ ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಸಿಗ್ತೀನಿ ಅಂತ ನಿಮ್ಗೆ ಇನ್ನೊಂದು ಬ್ಲಾಗ್ನಾಗ. ಅಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಿಮ್ಮ ತಮ್ಮ ಅಣ್ಣ ಅಂದ್ಕೊಂಡು ನಂಗೆ ಸ್ವಲ್ಪ ಸಪೋರ್ಟ್ ತೋರಿಸ್ರಿ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.